ನೋಡಿ, ಮೂಲತಃ ರವಿಕುಮಾರ್ ಅವರು ಬಿ ಜೆ ಪಿಯವರಲ್ಲ, ಶಾಖೆಯಿಂದ ಬಂದಂಥ ವ್ಯಕ್ತಿ. ಯಾವ ಶಾಖೆ? ಆರ್ ಎಸ್ ಎಸ್ನಲ್ಲಿ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಅವರಿಗೆ, ಮನುಸ್ಮೃತಿನಲ್ಲಿ ನಂಬಿಕೆ ಇದೆ. ಮನುಸ್ಮೃತಿನಲ್ಲಿ ಮಹಿಳೆಯರ ಸ್ಥಾನಮಾನ ಏನಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಹೌದಾ ಇಲ್ಲ? ಇದು ಮೊದಲನೇ ಸಾರಿ ಅಲ್ಲ. ರವಿಕುಮಾರ್ ಅವರಿಗೆ ಅದೇನಾಗ್ತಾ ಇದೆ, ಮುಂಚೆಯಿಂದನೂ ಅವರಿಗೆ ಬಾಯಿ ಚಪ್ಪಳ ಇದೆ ಮಾತಾಡೋದು. ಕಲಬುರಗಿಗೆ ಬಂದು ಇಲ್ಲದ ಸಲ್ಲದ ಆರೋಪ ನಮ್ಮ ಮೇಲೆ ಮಾಡಿದ್ರು. ಇಲ್ಲೇ ಕಲಬುರಗಿನಲ್ಲೇ ನಮ್ಮ ಡಿ ಸಿ ವಿರುದ್ಧ ಏನು ಮಾತಾಡಿದ್ರು ತಮ್ಗೆ ಗೊತ್ತಿದೆ. ಕೋರ್ಟ್ ಚೀಮಾರಿ ಹಾಕ್ತು. ಇನ್ನೂ ಅವರು ಕ್ಷಮೆ ಕೇಳಿಲ್ಲ. ನೀವು ಕ್ಷಮೆ ಕೇಳಿಬಿಟ್ಟು ಬನ್ನಿ ನಮ್ಮ ಹತ್ರ ಅಂತ ಹೇಳಿದ್ರು ಕೂಡ ಇನ್ನೂ ಕ್ಷಮೆ ಕೇಳಿಲ್ಲ ಅವರು. ನನ್ನ ಮಾಹಿತಿ ಪ್ರಕಾರ, ನನಗೆ ಗೊತ್ತಿಲ್ಲ ಅಲ್ಲಿ ಕೇಳಿದಾರ ವೈಯಕ್ತಿಕವಾಗಿಲ್ಲ, ನನ್ನ ಮಾಹಿತಿ ಪ್ರಕಾರ ಅವರು ಇನ್ನೂ ಕ್ಷಮೆ ಕೇಳಿಲ್ಲ. ಅಂದರೆ ಅವ್ರು ಹೇಳಿದ್ದನ್ನು ಸರಿ ಅಂತ ಇನ್ನೂ ಅಂದ್ಕೊಳ್ಳೋ ವ್ಯಕ್ತಿಯೇ. ಅದನ್ನು ಮುಂದುವರಿಸಿ ಮೊನ್ನೆ ವಿಧಾನಸೌಧದಲ್ಲಿ ಗಾಂಧೀಜಿಯವರ ಪ್ರತಿಮೆ ಎದುರುಗಡೆ ಹಿಂಗೆ ಮಾತಾಡ್ತಾರಂದರೆ ಕೊಳಕ ಮನಸ್ಸು, ಕೊಳಕ ಬುದ್ಧಿ, ಕೊಳಕ ನಾಲ್ಗೆ. ಇದು ಅವರಿಗೆ ಆ ಆರ್ ಎಸ್ ಎಸ್ನಲ್ಲಿ ಟ್ರೈನಿಂಗ್ ಸಿಕ್ಕಿರೋದು ಇವತ್ತು ಬಾಯಿಗೆ ಬರ್ತಾಯಿದೆ, ವಿಧಾನಸೌಧದಲ್ಲಿ ಬರ್ತಾರೆ. ಯಾರು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕು, ನಿಮ್ಯಾನ್ಸ್ನಲ್ಲಿ ಇರಬೇಕು, ಅವರಿಗೆಲ್ಲ ಇದು ಪರಿಷತ್ನಲ್ಲಿ ಕಳಿಸಿದ್ರೆ ಇದೇ ಆಗೋದು. ನೋಡಿ, ಇದೇನು ಮೊದಲೇ ಸರಿ ಅಲ್ಲ. ಕೌನ್ಸಿಲ್ನಲ್ಲಿ ನಿಮ್ಮ ಸಿ ಟಿ ರವಿ ಅವ್ರು ಏನಂದರು ಸರ್, ನೆನಪಿದೆಯಾ? ಸೊ ಇದು ಅವರ ಕಲಿಕೆನಲ್ಲೇ ಇದೆ. ಇದು ಇಟ್ ಈಸ್ ದೇರ್ ಇನ್ ಆ ಹುಟ್ಟುಗುಣ ಸುಟ್ಟರು ಹೋಗೋಣ ಅಂತಾರಲ್ಲ, ಆ ಪ್ರವೃತ್ತಿಯಿಂದ ಬೆಳೆದು ಬಂದಂಥ ವ್ಯಕ್ತಿ ಇವರೆಲ್ಲರೂ. ಕೊಡ್ರಿ ಹಗ್ಗ, ಮತ್ತೆ ಕೊಡ್ರಿ ಹಗ್ಗ. ಸಾಬೀತಾದರೆ ಏನಿದೆ, ವಿಡಿಯೋ ಇದೆ, ನೋಡಿದ್ದೀರಲ್ಲ ತಾವೆಲ್ಲರೂ. ನಿಮ್ಮ ಮಾತಿನ ಅರ್ಥ ಏನಿದೆ, ಏನು ಅರ್ಥ ಇದೆ? ಸಮರ್ಥನೆ ಮಾಡ್ಕೋತಾ ಇದ್ದಾರಲ್ಲ, ನಾಚಿಕೆ ಬರಬೇಕು. ಮಾತಿನ ಅರ್ಥ ಏನಿದೆ? ನೀವು ಸರಿಯಾಗಿ ನೋಡಿ ಸರ್, ಬಿ ಜೆ ಪಿನವ್ರು ಎಂಥವ್ರಿಗೆ ಇಟ್ಕೊಂಡಿದ್ದಾರೆ. ವಿಧಾನಸೌಧದಲ್ಲಿ ಅತ್ಯಾಚಾರ ಮಾಡಿದವ್ರು ಇನ್ನೂ ಇದ್ದಾರಲ್ಲಿ. ನಿಮ್ಮ ಯು ಪಿನಲ್ಲಿರ್ಬೋದು, ನಿಮ್ಮ ಮಧ್ಯಪ್ರದೇಶನಲ್ಲಿರ್ಬೋದು, ಯಾರ್ಯಾರು ಅತ್ಯಾಚಾರ ಮಾಡಿದ್ದಾರೆ ಅವರೆಲ್ಲರೂ ಇನ್ನೂ ಸಚಿವ ಸಂಪುಟದಲ್ಲಿದ್ದಾರೆ. ಪಾಕ್ಸ್ಕೋ ಕೇಸ್ನಲ್ಲಿದ್ದವರು ಇನ್ನೂ ಇದ್ದಾರಲ್ಲಿ. ಸೊ ಇದು ಅವ್ರಿಗೆ ಸುಮ್ಮನೆ ಹೆಸರಿಗೆ ಬೇಟಿ ಬಚಾವ್ ಬೇಟಿ ಪಡಾವ್. ನಾನು ಹೇಳಿಲ್ವಾ, ಮನುಸ್ಮೃತಿಯ ಮನಸ್ಥಿತಿ ಇವ್ರದ್ದು. ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಆ ಮನುಸ್ಮೃತಿನಲ್ಲಿ ಮಹಿಳೆಯರಿಗೆ ಏನು ಸ್ಥಾನಮಾನ ಇದೆ ಅಂತ ಓದ್ಬಿಡ್ಲಿ ನೀವು. ಆ ಮನುಸ್ಮೃತಿಯನ್ನು ಮೊದಲು ಬಿ ಜೆ ಪಿ ನಾಯಕರು, ಬಿ ಜೆ ಪಿ ಲೀಡರ್ಗಳು ಅವ್ರ ಮನೆಯಲ್ಲಿ ಅನುಷ್ಠಾನಕ್ಕೆ ತೊಗೊಂಡು ಬರಲಿ. ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ. ಅವ್ರ ಹೆಂಡತಿ, ಅವ್ರ ಮನೆ ಹೆಣ್ಮಕ್ಳು ಏನಂತಾರೆ ಅದ್ರ ಬಗ್ಗೆ ನೋಡೋಣ. ಇವರು ಬರೇ ಬೇರೆಯವ್ರಿಗೆ ಮಾತ್ರ ಇದು. ಆದ್ದರಿಂದ ನಾನು ಹೇಳ್ದಂಗೆ ಕೊಳಕ್ಕೆ ಮನಸ್ಸು, ಕೊಳಕ್ಕೆ ಬುದ್ಧಿ, ಕೊಳಕ್ಕೆ ನಾಲ್ಗೆ ಇವ್ರದ್ದು. ನೋಡೋಣ, ಸಿ ವಾಟ್ ಎವರ್ ಇಟ್ ಈಸ್ ವಿ ಹ್ಯಾವ್ ಟು ಡೂ ಲೀಗಲಿ ಅಲ್ಲ. ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ. ಅವರು ಆಗಲೇ 3 ಸರಿ ಬ್ಯಾನ್ ಆಗಿದ್ರು. ಆ ಬ್ಯಾನ್ ತೆಗ್ದಿದ್ದು ತಪ್ಪು ಮಾಡಿದ್ದೀವಿ. ಮುಂದೆ ಏನಾದರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದ್ದೀನಿ. ಯಾವುದು? ಇಲ್ಲಿ ಯಾರು ಇರೋದ್ರಿ? ಅಲ್ಲಿದ್ದಾಗೆಲ್ಲ ಬ್ಯಾನ್ ಮಾಡಿದ್ದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ಚಕ್ರ ಇರ್ತವೆ, ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗಕ್ಕೆ ಅವರಿಗೆ? ಹೌದ್ರಿ, ಅವ್ರಿಗೆ ಯಾಕೆ ಅಷ್ಟು ಅರ್ಜೆಂಟು? ಕಾಯ್ಲಿ. ಏನು ಅವರು 1 ಶತಮಾನ ಆಯ್ತಲ್ರೇನ್ರಿ, 100 ವರ್ಷ ಆಯ್ತಲ್ಲ ಆರ್ ಎಸ್ ಎಸ್ಸಿಗೆ. 10 ಇಂಥ ಕೆಲಸ ಮಾಡಿದ್ದೀನಿ. ನಮ್ಮ ರಾಷ್ಟ್ರದ ಸಬಲೀಕರಣಕ್ಕೆ, ನಮ್ಮ ರಾಷ್ಟ್ರವನ್ನು ಕಟ್ಟುವ ಕೆಲಸಕ್ಕೆ ನಾವು 10 ಕೆಲಸ ಮಾಡಿದ್ದೀವಿ. ಆರ್ಥಿಕ ಸಮಾನತೆ ತರಲಿಕ್ಕೆ 10 ಕೆಲಸ ಮಾಡಿದ್ದೀನಿ. ಸಮಾಜದಲ್ಲಿ ಐಕ್ಯತೆ ತರಕ್ಕೆ 10 ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಬಿಡ್ಲಿ ಸರ್. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ?
300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ. ಎಲ್ಲಿಂದ ಬರ್ತಾ ಇದೆ? ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕಿದೆ? ನಿಮ್ಗೆ ಗೊತ್ತಾಯಿದ್ರೆ ಹೇಳ್ರಪ್ಪ ನನಗೆ. ನನಗೆ ಗೊತ್ತಿದೆ, ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ. ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ. ನಾನು ಹೇಳಿದ್ದೀನಲ್ಲ ಇವರೇ, ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಯಾವ್ಯಾವ ಸಂಸ್ಥೆಗಳು, ಸಂಘಟನೆಗಳು ನಮ್ಮ ಸಂವಿಧಾನದ ವಿರುದ್ಧ ಇದೆ, ನಮ್ಮ ದೇಶದ ಐಕ್ಯತೆಯನ್ನು ಒಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಜಾತಿನಲ್ಲಿ ಜಗಳ ಹಚ್ತಾರೆ, ಅಸೂಯೆ ತರ್ತಾರೆ, ಕೋಮ ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ, ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತಾರೆ, ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕಬೇಕು. ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ, ಇಟ್ ಈಸ್ ಇನ್ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಇವರು ನೋಡಿ, ಕೆಲವು ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ 4 ಸುಪ್ರೀಂ ಕೋರ್ಟ್ ಕೇಸ್ ಆಗಿವೆ. ಆ ಪದಗಳು ಇರೋದು ಭಾಳ ಇಂಪಾರ್ಟೆಂಟ್ ಇದೆ. ನಮ್ಮ ದೇಶದ ಏನು ಒಂದು ಸಮಾಜದ ನಮ್ಮದಲ್ಲಿ ಏನು ಕ್ಯಾರೆಕ್ಟರಿಸ್ಟಿಕ್ ಅಂತ ನಾವು ಹೇಳ್ತೀವಿ, ಅದು ಸೋಷಲಿಸ್ಟು ಇದೆ, ಸೆಕ್ಯುಲರು ಇದೆ, ಅದು ಇರಬೇಕು ಅಂತ. ಅದು ಓದ್ಕೊಳ್ಳಿ ಅವರು. ಇನ್ಕ್ಲೂಡಿಂಗ್ SR ಬೊಮ್ಮಾಯಿ ಕೇಸ್ ಅಂತ ಅವ್ರ ಪಾರ್ಟಿದವ್ರದ್ದೆಲ್ಲ ಫಸ್ಟ್ ಅದು ಓದ್ಕೊಂಡು ಕೇಳಿ ಅವ್ರಿಗೆ ಕರೆಕ್ಟಾಗಿ. BJP ಅವರ ಸಂವಿಧಾನ ಆರ್ಟಿಕಲ್ 2 ಇರೋದು ವಿ ಆರ್ ಸೋಷಲಿಸ್ಟ್ ಆ್ಯಂಡ್ ಸೆಕ್ಯುಲರ್ ಅಂತ. ಫಸ್ಟು RSSನವರು ಅವ್ರ BJP ಚೇಲಾಗಳಿಗೆ ಹೇಳಿ ಸಂವಿಧಾನ ಬದಲಾವಣೆ ಮಾಡೋಕ್ಕೆ. BJP